ನಮಸ್ಕಾರ, ನಾನು ಬಿಆರ್ ನಾಯ್ಡು. ಗೆಳೆಯರೆ, ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದಾಗ ಬಿಜೆಪಿಯವರು ಅದನ್ನು ಖಂಡಿಸಿದ್ದರು. ಈ ರೀತಿಯ ಉಚಿತ ಯೋಜನೆಗಳಿಂದ ಜನರು ಸೋಂಬೇರಿಗಳಾಗುತ್ತಾರೆಂದು ಮತದಾರರನ್ನು ಅಪಮಾನಿಸಿದ್ದರು. ಅಷ್ಟೇ ಅಲ್ಲದೆ ಖಜಾನೆ ಖಾಲಿಯಾಗುತ್ತದೆ, ರಾಜ್ಯ ದಿವಾಳಿಯಾಗುತ್ತದೆ ಎಂದು ತಮ್ಮ ಸುಳ್ಳು ಪೊಳ್ಳುಗಳ ಭವಿಷ್ಯವನ್ನು ನುಡಿದಿದ್ದರು. ಆದರೆ ಈಗ ರಾಜ್ಯದ ಆರ್ಥಿಕ ಪ್ರಗತಿಯ ಅಂಕಿಅಂಶಗಳು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ. ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರಕ್ಕಿಂತ ರಾಜ್ಯವೇ ಉತ್ತಮವಾಗಿರುವುದು ಸಾಬೀತಾಗಿದೆ. ಕೇಂದ್ರದ ವಿತ್ತೀಯ ಕೊರತೆ 4.3% ಇದ್ದರೆ ರಾಜ್ಯದ ವಿತ್ತೀಯ ಕೊರತೆ ಕೇವಲ 2.95% ಮಾತ್ರ ಇದೆ. ಇನ್ನು ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಗಾತ್ರ ಕಳೆದ ಸಾಲಿಗಿಂತ ಕೇವಲ 5.6% ಹೆಚ್ಚಾಗಿದೆ. ಆದರೆ ಕರ್ನಾಟಕದಲ್ಲಿ ಆರ್ಥಿಕ ತಜ್ಞರಾದ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಕಳೆದ ಬಜೆಟ್ಗಿಂತ 9.4% ಹೆಚ್ಚಾಗಿದೆ. ಉಚಿತ ಯೋಜನೆಗಳನ್ನು ವಿರೋಧಿಸಿದ್ದ ಬಿಜೆಪಿಯೇ ಈಗ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾಚಿಕೆ ಇಲ್ಲದೆ ಅನುಕರಿಸುತ್ತಿದೆ. ಮಾನ ಮರ್ಯಾದೆಗಳಿಂದ ದೂರವಿರುವ ಬಿಜೆಪಿಗೆ ಇದೇನೂ ಹೊಸದೇನಲ್ಲ. ರಾಜ್ಯದ ಆಂತರಿಕ ಉತ್ಪಾದನೆ ಎಂದರೆ ಜಿಎಸ್ಡಿಪಿ 8.1% ಬೆಳವಣಿಗೆ ದಾಖಲಿಸಿದೆ. ಈ ರೀತಿಯ ಅಭಿವೃದ್ಧಿ ರಾಜ್ಯದಲ್ಲಿ ಹಿಂದೆಂದೂ ಸಂಭವಿಸಿರಲಿಲ್ಲ. ಬಿಜೆಪಿ ಆಡಳಿತದ ಕಾಲದಲ್ಲಂತೂ ಅಕ್ರಮ ಭ್ರಷ್ಟಾಚಾರಗಳಿಂದ ಅಭಿವೃದ್ಧಿ ಹಳ್ಳ ಹಿಡಿದಿದ್ದು ಜನರಿಗೆ ಗೊತ್ತೇ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಆರ್ಥಿಕ ಶಿಸ್ತು ಪಾಲಿಸದಿರುವ ಕಾರಣ ಹಾಗೂ ಅನುದಾನ ಇಲ್ಲದಿದ್ದರೂ ಸಹ ಲಕ್ಷಾಂತರ ಕೋಟಿ ರೂಪಾಯಿ ಯೋಜನೆಗಳಿಗೆ ಅನುಮೋದನೆ ನೀಡಿದ್ದರೂ ಸಹ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆರ್ಥಿಕತೆಯನ್ನು ಸಮರ್ಥವಾಗಿ ನಿರ್ವಹಿಸಿದೆ. 16ನೇ ಹಣಕಾಸು ಆಯೋಗದ ಮಾರ್ಗಸೂಚಿಯ ಪ್ರಕಾರ ದೇಶದ ವಿತ್ತೀಯ ಕೊರತೆ 3% ಹೆಚ್ಚು ಮೀರಬಾರದು. ಅದೇ ರೀತಿ ಸಾಲದ ಪ್ರಮಾಣವೂ ಸಹ 25% ಒಳಗೆ ಇರಬೇಕು. ಆದರೆ ನಮ್ಮ ದೇಶದ ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿಯ ಆರ್ಥಿಕತೆಯಲ್ಲಿ ವಿತ್ತೀಯ ಕೊರತೆ 4.3% ಆಗಿದ್ದರೆ ಒಟ್ಟಾರೆ ಸಾಲದ ಮೊತ್ತ 200 ಲಕ್ಷ ಕೋಟಿ ರೂಪಾಯಿಗಳಷ್ಟಾಗಿದೆ. ಇವೆಲ್ಲ ಅಂಕಿಅಂಶಗಳು ತೋರಿಸುತ್ತಿರುವುದು ಒಂದೇ ವಿಷಯ: ಬಿಜೆಪಿಗೆ ಆಡಳಿತ ನಡೆಸಲು ಬರುವುದಿಲ್ಲ ಹಾಗೂ ಜನಪರ ಆಡಳಿತವನ್ನು ಬಿಜೆಪಿ ಒಪ್ಪುವುದಿಲ್ಲ. ಇಂಥದ್ದೊಂದು ಸರ್ಕಾರ ಇನ್ನೂ ಎಷ್ಟು ದಿನ ಬಡವರ ರಕ್ತ ಹೀರಲು ಬಿಡಬೇಕು? ಉತ್ತರ ನಿಮ್ಮ ಕೈಲೇ ಇದೆ. ಜೈ ಹಿಂದ್, ಜೈ ಕರ್ನಾಟಕ.